ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬನ್ನಿ, ಇವತ್ತಿನ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಅಡುಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಭಾಳ ದಿನ ಆಯಿತು ಕ್ಯಾಬೇಜ್ ಪಲ್ಯನೇ ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಕ್ಯಾಬೇಜ್ ಪಲ್ಯ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇಷ್ಟು ಸಣ್ಣಗೆ ಕಟ್ ಮಾಡಿದ್ದೀನಿ. ಇನ್ನೂ ಸಣ್ಣ ಕಟ್ ಮಾಡ್ಬೋದು ಬೇಕಂದರೆ, ಇಷ್ಟೇ ಇರಲಿ ಅಂತ ಇಷ್ಟು ಕಟ್ ಮಾಡಿದ್ದೀನಿ. ಇದನ್ನು ತಂದು ಒಂದು ವಾರ ಆಗಿತ್ತು, ಫ್ರಿಜ್ಜಲ್ಲಿ ಹಾಗೆ ಇತ್ತು. ಇವತ್ತು ಮಾಡ್ತಾಯಿದ್ದೀನಿ. ಅದಕ್ಕೆ ಚಪಾತಿ ರೊಟ್ಟಿ ಮಾಡೋಣ ಅಂದರೆ ಬೇಡ ಅಂದರು, ಹಾಗಾಗಿ ಚಪಾತಿಗೆ ಮಾಡ್ತಿದ್ದೀನಿ. ಚಪಾತಿಗೆ ಚೆನ್ನಾಗಿರುತ್ತೆ. ನಾನು ಚಪಾತಿ ಕಡಿಮೆ ಇದ್ದೆ, ಬೇಡ ರೊಟ್ಟಿ ಮಾಡ್ತೀನಿ ಅಂದರೆ ಬೇಡ ಅಂದರು. ಹಾಗಾಗಿ ಈಗ ಕಟ್ ಮಾಡಿ ಪಲ್ಯ ಮಾಡಿ ಇಟ್ಕೊಂಡು ಆಮೇಲೆ ಚಪಾತಿ ಮಾಡ್ತೀನಿ. ಇದನ್ನು ಇದೇ ತುರಿದು ಮಾಡ್ತಾರೆ ಕೆಲವೊಬ್ಬರು, ತುರಿಯ ಮಣೆಯಲ್ಲಿ ತುರಿತಾರೆ, ಬಟ್ ಅಷ್ಟು ಚೆನ್ನಾಗಿ ಬರಲ್ಲ. ಅದು ಹಿಂಗೆ ಸಣ್ಣದಾಗಿಯೇ ಕಟ್ ಮಾಡ್ಬೋದು. ನಮಗೆ ಎಷ್ಟು ಸಣ್ಣ ಬೇಕು ಅಷ್ಟು ಸಣ್ಣ ಕಟ್ ಮಾಡ್ಬೋದು. ಒಂದು ಕವರ್ ತಂಬರ್ ಬಾಯಿ, ಕ್ಯಾಬೇಜ್ ಕಟ್ಟಿ ಜಲ್ದಿ ಬರಬೇಕು. ಒಂದು ಹಸಿ ಮೆಣಸಿನ್ಕಾಯಿ ಒಂದು ಕೊಡಿ. ಕ್ಯಾಬೇಜ್ ಪಲ್ಯಕ್ಕೆ ಈರುಳ್ಳಿ ಹಾಕಬಾರ್ದು, ಬರೀ ಮೆಣಸಿನ್ಕಾಯಿ ಮಾತ್ರ ಹಾಕಬೇಕು ಒಗ್ಗರಣೆಗೆ. ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಅಷ್ಟೇ. ಈರುಳ್ಳಿ, ಟೊಮ್ಯಾಟೊ ಇದೆಲ್ಲ ಹಾಕಬಾರ್ದು, ಚೆನ್ನಾಗಿರಲ್ಲ ಅದು. ಮತ್ತು ಇದು ಏನು ನೀರು ಹಾಕಿ ಕುದಿಸ್ಬಾರ್ದು, ಬರೀ ಎಣ್ಣೆಲೇ ಫ್ರೈ ಮಾಡಬೇಕು, ಅಂದರೆ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳೋದಷ್ಟೇ. ಬರೀ ಎಣ್ಣೆಲೇ ಫ್ರೈ ಮಾಡಬೇಕು. ಅದು ನೀರು ಹಾಕಿದ್ರೆ ಏನಾಗುತ್ತೆ, ಕಚ್ಚ ಮಾಡ್ತಾರೆ. ಭಾಳ ದಿನದಿಂದ ನಾನು ಮಾಡಿದ್ದಿಲ್ಲ, ಫಸ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬೇಜ್ ತಿನ್ನೋದೇ ಇಲ್ಲ ನಮ್ಮ ಮನೇಲಿ ಯಾರು, ಗಾನುಗೆ ಇಷ್ಟ, ಹಾಗಾಗಿ ಮಾಡ್ತಾಯಿದ್ದೆ. ಇದಕ್ಕೇನು ಮಾಡಬೇಕು ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು, ಯಾಕಂದರೆ ಹುರಿಬೇಕಲ್ಲ ಎಲ್ಲ. ಮತ್ತು ನಾನು ಅಲ್ಯೂಮಿನಿಯಂ ಪಾತ್ರೆನೇ ತೊಗೊಂಡಿರೋದು. ಸ್ಟೀಲ್ ಪಾತ್ರೆ, ಸ್ಟೀಲ್ ಬಾಣಲಿ ಆದರೆ ಏನಾಗುತ್ತೆ, ಹತ್ತಿ ಬಿಡುತ್ತೆ. ಹಾಗಾಗಿ ಅಲ್ಯೂಮಿನಿಯಂ ತೊಗೊಂಡಿದ್ದೀನಿ. ಇದರಲ್ಲೇ ಪಲ್ಯ ಮಾಡಿಕೊಂಡು ಫ್ರೈ ಪಲ್ಯ ಎರಡು ಒಂದೇ ಸಲ ಮಾಡಿಬಿಡ್ತೀನಿ ನಾನು. ಇದಕ್ಕೆ ನೋಡಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಇಷ್ಟೇ ತೊಗೊಂಡಿರೋದು. ಈಗ ಎಣ್ಣೆ ಬಿಸಿ ಆಗಿದೆ. ಬಿಸಿ ಆದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ ಸಾಸಿವೆ ಜೀರಿಗೆ ಹಾಕ್ತೀನಿ. ಈರುಳ್ಳಿ ಟೊಮ್ಯಾಟೊ ಏನೂ ಹಾಕಬಾರ್ದು, ಚೆನ್ನಾಗಾಗಲ್ಲ. ಅದು ಬರೀ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು. ಕ್ಯಾಬೇಜ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಉದ್ರಾಗಿ ಒಂಥರ ಸೂಸ್ಲ ಥರ ಬರುತ್ತೆ. ಇದು ಮೆಣಸಿನ್ಕಾಯಿ, ಕರಿಬೇವು ಎರಡನ್ನು ಹಾಕಿದ್ದೀನಿ. ಅದೊಂಚೂರು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಕಟ್ ಮಾಡಿರೋ ಕ್ಯಾಬೇಜಲ್ಲಿ ಹಾಕ್ತೀನಿ. ಉದ್ದುದ್ದಕ್ಕೆ ಅರ್ಧ ಗಾನು ಕಟ್ ಮಾಡಿರೋದು, ಅರ್ಧ ನಾನು ಕಟ್ ಮಾಡಿರೋದು. ಉದ್ದುದ್ದಕ್ಕೆ ಮಾಡಿರೋದು ನಂದು. ಚಿಕ್ಕದು ಕ್ಯೂಬ್ ಥರ ಮಾಡೋದು ಅವಳು, ಫುಲ್ ಸಣ್ಣ, ಅದು ಅವಳು ಕಟ್ ಮಾಡಿರೋದು. ಈಗ ಇದನ್ನು ಹೀಗೆ ಫುಲ್ ಬರೀ ಕೈ ಬಿಡ್ದಂಗೆ ಕೈ ಆಡಿಸ್ತಾನೇ ಇರಬೇಕು. ಎಣ್ಣೆಯಲ್ಲೇ ಚೆನ್ನಾಗಿ ಹುರಿಬೇಕು ಇದು. ಆಮೇಲೆ ನಾವು ಇದಕ್ಕೆ ಉಪ್ಪು, ಅರಿಶಿನ, ಮಸಾಲೆ ಎಲ್ಲ ಸೇರಿಸ್ಕೋಬೇಕು. ಫುಲ್ ಇದು ಕಲರ್ ಚೇಂಜ್ ಆಗಿ ಮೆತ್ತಗಾಗೋವರೆಗೂ ನಾನು ಹೀಗೆ ಹುರಿತಾನೇ ಇರಬೇಕು. ಇದೆಲ್ಲ ಫುಲ್ ಕಲರ್ ಚೇಂಜ್ ಆಗಿ ಮತ್ತು ಕ್ವಾಂಟಿಟಿನೂ ಕೂಡ ಕಡಿಮೆ ಆಗುತ್ತೆ. ಇದು ಇಷ್ಟಿದೆಯಲ್ಲ ಕಡಿಮೆಯಾಗಿ ಬರುತ್ತೆ, ಮತ್ತು ಕಲರು ಚೇಂಜ್ ಆಗುತ್ತೆ, ಮೆತ್ತಗೂ ಕೂಡ ಆಗುತ್ತೆ. ಆವಾಗ ತೋರಿಸ್ತೀನಿ ನಾನು ನಿಮಗೆ. ಕೈ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಬೇಕಿಲ್ಲ ಅಂದರೆ ಏನಾಗುತ್ತೆ, ತಳ ಸೀದೋದಂಗೆ ಆಗುತ್ತೆ.
ಫ್ರೆಂಡ್ಸ್ ಇದು ನೋಡಿ ಅವಾಗಿನಕಿನ ಒಂಚೂರು ಕಡಿಮೆಗೆ ಬಂದಿದೆ. ಹಾಗೆ ಇನ್ನು ಫ್ರೈ ಮಾಡ್ಕೊತಾನೇ ಇರಬೇಕು. ಎಣ್ಣೆಯಲ್ಲೇ ಫುಲ್ ಫ್ರೈ ಆಗಬೇಕು. ಅದು ಒಂದ್ಸಲ ಹಾಕಿತ್ತಲ್ಲ ಎಣ್ಣೆ ಅಷ್ಟೇ ಸಾಕಾಗುತ್ತೆ, ಮತ್ತೆ ಏನು ಹಾಕಬೇಕಂತಿಲ್ಲ, ಅಷ್ಟೇ ಸಾಕಾಗುತ್ತೆ. ನಾವು ಈಗ ಬೇಕಾದರೂ ಉಪ್ಪು ಮತ್ತು ಅರಿಶಿನ ಎಲ್ಲ ಸೇರಿಸ್ಕೋಬೋದು, ಅಥವಾ ಇನ್ನೊಂದು ಚೂರು ಹೊತ್ತಿಬಿಟ್ಟಾದರೂ ಸೇರಿಸ್ಬೋದು. ನಾನು ಇನ್ನೊಂದು ಚೂರು ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿ ಆಮೇಲೆ ಸೇರಿಸ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ಇನ್ನೂ ಬೇಗನೆ ಫ್ರೈ ಇದು ಬೆಂದೋಗುತ್ತೆ ತರಕಾರಿಗಳೆಲ್ಲ. ಸ್ವಲ್ಪ ಹಾಕಿ ಉಪ್ಪು ಹಾಕಿ ನಾನು ಸ್ವಲ್ಪ ಹೊತ್ತು ಅರಿಶಿನ ಹಾಕ್ತೀನಿ. ಈ ಥರ ಫ್ರೈ ಮಾಡಬೇಕಾದ್ರೇ ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಇದು ಅಷ್ಟು ಸಖತ್ತಾಗಿರುತ್ತೆ ಇದು. ಈಗ ಅರಿಶಿನ ಪುಡಿ ಹಾಕ್ತೀನಿ, ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಹಾಕಲ್ಲ. ಫುಲ್ಲು ಡಾರ್ಕ್ ಎಲ್ಲೋ ಆದರೆ ಚೆನ್ನಾಗಿ ಕಾಣಲ್ಲ. ಇದು ಲೈಟ್ ಎಲ್ಲೋ, ಲೆಮನ್ ಎಲ್ಲೋ ಬರುತ್ತಲ್ಲ, ಆ ಥರ ಆಗಬೇಕು ಪಲ್ಯ. ಒಂದು ಚಿಟಿಕೆ ಹಾಕಿದರೆ ಸಾಕು, ಕಲರ್ ಬಂದ್ಬಿಡುತ್ತೆ. ಲೆಮನ್ ಎಲ್ಲೋ ಕಲರ್ ಆದರೆ ಚಿತ್ರಾನ್ನ ಕಲರ್ ಆಗುತ್ತೆ, ಹಂಗಾಗಬೇಕು. ತುಂಬಾ ಹಳದಿ ಹಾಕಿಬಿಟ್ರೆ ಏನಾಗುತ್ತೆ, ಕಲರ್ ಒಂಥರ ಹೊಡೆಯುತ್ತೆ. ನೋಡಿ ಲೈಟಾಗಿ ಒಂದು ಚಿಟಿಕೆ ಅಷ್ಟೇ ಹಾಕಿರೋದು. ನೋಡಿ ಎಷ್ಟು ಕಲರ್ ಬಂತು ಅಷ್ಟೇ. ಅರಿಶಿನ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಅಷ್ಟೇ ಅರಿಶಿನ ಹಾಕಿದ್ರೆ ಇಷ್ಟು ಕಲರ್ ಬರುತ್ತೆ. ಇದು ಸಾಕಾಗುತ್ತೆ, ಇಷ್ಟೇ ಕಲರ್, ಇಷ್ಟೇ ಚೆನ್ನಾಗಿರುತ್ತೆ. ಈಗ ನಾನೇನು ಮಾಡ್ತೀನಿ ನೋಡಿ, ಪಲ್ಯನೂ ಎಷ್ಟು ಕಡಿಮೆ ಆಗೋಯ್ತು. ಫ್ರೈ ಆದಂಗೆಲ್ಲ ಪಲ್ಯ ಫುಲ್ ಕ್ವಾಂಟಿಟಿ ಕಡಿಮೆನೇ ಬರುತ್ತೆ. ಈಗ ನಾನೇನು ಮಾಡ್ತೀನಿ ಅಂದರೆ ಒಂದು 5 ನಿಮಿಷ ಇದನ್ನು ಸಣ್ಣ ಉರಿಲೇ ಹಿಂಗೆ ಮುಚ್ಚಿಡ್ತೀನಿ. ಯಾಕಂದರೆ ಕ್ಯಾಬೇಜಲ್ಲಿ ನೀರಂಶ ಇರುತ್ತಲ್ಲ, ಅದು ಫುಲ್ಲೆಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಇದನ್ನು ಒಂದು 5 ನಿಮಿಷ ಮುಚ್ಚಿ ಹಿಂಗೆ ಬಿಡ್ತೀನಿ ನಾನು. ಫ್ರೆಂಡ್ಸ್ ಇದು ನೋಡ್ಬೋದು, ಒಂದು ಫುಲ್ ಬಾಣಲಿ ತುಂಬಿತ್ತು ಕಟ್ ಮಾಡಿರೋ ಅಂಥ ಕ್ಯಾಬೇಜ್. ಈಗ ಪಲ್ಯ ಫುಲ್ ಕರಗಿ ಒಂದು 1/4 ಭಾಗದಷ್ಟು ಅಷ್ಟೇ ಆಗಿದೆ. ಇದಕ್ಕೆ ನಾನು ಒಂದು ಹನಿ ನೀರು ಕೂಡ ಮುಟ್ಟಿಸಿಲ್ಲ, ಆದರೂ ಎಷ್ಟು ಸಖತ್ತಾಗಿ ಪಲ್ಯ ಬೆಂದಿದೆ ನೋಡ್ತಿರ್ಬೋದು. ಈ ಥರ ಕ್ಯಾಬೇಜ್ ಪಲ್ಯ ಮಾಡಿ ನೋಡ್ರಿ ಬೇಕಾದರೆ, ಎಷ್ಟು ಚೆನ್ನಾಗಿರುತ್ತೆ. ತುಂಬ ಈಸಿ ಮತ್ತು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿರುತ್ತೆ. ಇದು ನಾ ಒಂದು ಹನಿ ನೀರು ಹಾಕಿಲ್ಲ, ಮತ್ತು ಈರುಳ್ಳಿ ಹಾಕಿಲ್ಲ, ಟೊಮ್ಯಾಟೊ ಹಾಕಿಲ್ಲ, ಏನೂ ಇಲ್ಲ. ಬರೀ ಮೆಣಸಿನ್ಕಾಯಿ, ಕರಿಬೇವು. ಲಾಸ್ಟಿಗೆ ಬೇಕಾದರೆ ನಾವೀಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೋದು. ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದರೆ ಪಲ್ಯ ಅಂತೂ ರೆಡಿ ಆಯಿತು. ಒಳ್ಳೆ ಕೊಬ್ಬರಿ ಸೂಸ್ಲೆ ಥರ ಆಗಿದೆ ಪಲ್ಯ. ಈಗ ಇದಕ್ಕೆ ಮಸ್ತ್ ಕಾಂಬಿನೇಷನ್ ಆಗಿ ಚಪಾತಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಇಷ್ಟು ಈಸಿ ನೋಡಿ, ಈಸಿ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಪಲ್ಯ. ಕುದಿಸ್ಬೇಕು, ನೀರು ಹಾಕಬೇಕು, ಏನು ಅಂದರೆ ಏನೂ ಇಲ್ಲ, ಇಷ್ಟೇ. ಆಶೀರ್ವಾದ ಇವತ್ತು ಈಗ ತರಿಸಿರೋ ಹಿಟ್ಟು, ಗಿರಣಿಗೆ ಹಾಕ್ಸಿಲ್ಲ ಹಿಟ್ಟು, ಗೋಧಿ ಹಿಟ್ಟು ಕಡಿಮೆ ಐತೆ, ಹಾಕಿಸ್ಬೇಕು. ಹಂಗಾಗಿ ಎಮರ್ಜೆನ್ಸಿ ಒಂದು ಪ್ಯಾಕೆಟ್ ಆಶೀರ್ವಾದ ಹಿಟ್ಟು ತರಿಸಿದ್ದೀನಿ. ಈಗ ಇಲ್ಲಿ ಕಲಸಿಟ್ಟಿದ್ದಾರೆ ನಮ್ಮ ಗಾನವಿ ಅವರು. ಎಷ್ಟೊಂದು ಕಲಸೋರು ನೋಡಿ, ಅರ್ಧ kg ಮೇಲೆ ಹಿಟ್ಟು ಕಲಸಿಟ್ಟವಳೆ. ಕಲ್ಸಕ್ಕೆ ಹೇಳಿದ್ರೆ ಹೀಗೆ, ಅದು ಈಗ ತಿಂದು ಮಧ್ಯಾಹ್ನ ತಿಂದು ರಾತ್ರಿಗೂ ಆಗೋಷ್ಟು ಚಪಾತಿ ಹಿಟ್ಟು ಕಲಸಿಟ್ಟವಳೆ. ಇರಲಿ, ನಾವೀಗ ಪದರಿನ ಚಪಾತಿ ಮಾಡ್ತೀನಿ ಇವತ್ತು. ಸಿಂಗಲ್ ಚಪಾತಿ ಮಾಡಿ ಭಾಳ ದಿನ ಆಗಿದೆ, ಪದರಿನ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಪದರಿಂದು ಚೆನ್ನಾಗಾಗುತ್ತೆ, ಸಿಂಗಲ್ ಮಾಡಿದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಈ ಪಲ್ಯಕ್ಕೆ ನಾನು ಪದರಿನ ಚಪಾತಿನೇ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ. ಚಪಾತಿ ಮಾಡೋದು ಭಾಳ ಹೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ನಾನೇನು ಮಾಡಿದ್ದೀನಿ, ಕೆಳಗಡೆನೇ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಜಾಸ್ತಿ ಹೊತ್ತು ನಿಂದ್ರೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ರೊಟ್ಟಿ ಚಪಾತಿ ಇದೆಲ್ಲ ಕೆಳಗೆ ಇಟ್ಕೊಂಡು ಮಾಡ್ತೀನಿ. ರೊಟ್ಟಿನೂ ನಿಂತು ಮಾಡ್ತೀನಲ್ವ, ಕೆಲವೊಂದು ಸಲ ನಿಂತು ಕೆಲವೊಂದು ಸಲ ಕುತ್ಕೊಂಡು ಮಾಡ್ತೀನಿ. ಚಪಾತಿದೆಲ್ಲ ಯಾವಾಗಲೂ ಕೆಳಗೆ ಕುತ್ಕೊಂಡೇ ಮಾಡೋದು ನಾನು. ಈಗ ನೋಡಿ, ಇಷ್ಟು ಹಿಟ್ಟು ನಾದಿಟ್ಟವಳೆ. ಒಂದು 10 ಜನ ಊಟ ಮಾಡುವ ಅಷ್ಟು ಹಿಟ್ಟು. ನಾವಿರೋದು 4 ಜನ. ರಾತ್ರಿಗೂ ಚಪಾತಿನೇ ಮಾಡ್ತೀನಿ ಅಂದ್ರೆ ಗೊತ್ತಾಗತ್ತೆ ಇವ್ರಿಗೆ. ಒಂದು 50 ಚಪಾತಿ ಮಾಡ್ಬೋದು ಇದರಲ್ಲಿ. ನೋಡಿ ಇಲ್ಲಿ ಇಷ್ಟು ನಾದದ.
ಫ್ರೆಂಡ್ಸ್, ನಾನು ಪದರಿನ ಚಪಾತಿ ಮಾಡೋದಕ್ಕೆ ನಾವು ಒಂದು ಮಾಡ್ತೀವಲ್ಲ ಚಪಾತಿ, ಅದೇ ಹಿಟ್ಟನ್ನು 2 ಭಾಗ ಮಾಡ್ಕೋಬೇಕು. ಇವೆರಡು ಸೇರಿಸಿದ್ರೆ ಒಂದು ಚಪಾತಿ ಆಗುತ್ತೆ. ಅಷ್ಟು ಚಿಕ್ಕ ಚಿಕ್ಕದು ಮಾಡ್ಕೊಂಡಿದ್ದೀನಿ ನಾನು. ಆಲ್ಮೋಸ್ಟ್ ಎಲ್ಲರಿಗೂ, ನಮ್ಮ ಉತ್ತರ ಕರ್ನಾಟಕ ಸೈಡ್ನವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಪದರಿನ ಚಪಾತಿ ಮಾಡೋದು. ಕೆಲವೊಬ್ರಿಗೆ ಇಷ್ಟ ಆಗಲ್ಲ, ಕೆಲವೊಬ್ರಿಗೆ ಇಷ್ಟ ಆಗುತ್ತೆ. ಏನೂ ಮಾಡೋಕ್ಕಾಗಲ್ಲ, ಅವ್ರವ್ರ ಟೇಸ್ಟ್ ಅವ್ರವ್ರ ಇಷ್ಟ, ಅದಕ್ಕೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಭಾಳ ಜನ ಪದರಿನ ಚಪಾತಿನೇ ಮಾಡ್ತಾರೆ. ಇದಕ್ಕೇನು ಮಾಡಬೇಕಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಬೇಕು. ಅದಕ್ಕೆ ಈ ಥರ ಚಿಕ್ಕ ಚಿಕ್ಕದಾಗಿ ಲಟ್ಟಿಸ್ಕೊಂಡು ಎಣ್ಣೆ ಸವರ್ಬಿಟ್ಟು ಇದನ್ನು ಇದ್ರ ಮೇಲೆ ಹಾಕಬೇಕು. ಮೇಲಿನ ಬೋಲ್ಟ್ ಹಾಕಿದೆಯಾ, ಈ ಥರ ಹಾಕ್ಕೊಂಡು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ಗೆ ಲಟ್ಟಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾವು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಅಂದರೆ ದಂಡಿ ಲಟ್ಟಿಸ್ಕೋಬೇಕು. ಎಡ್ಜನ್ನೆಲ್ಲ ನೀಟಾಗಿ ಲಟ್ಟಿಸ್ಕೋಬೇಕು, ಇಲ್ಲಾಂದರೆ ಚಪಾತಿ ಏನಾಗುತ್ತೆ, ದಪ್ಪ ದಪ್ಪ ಆಗುತ್ತೆ. ಅದಕ್ಕೆ ಬರ್ತೈತೆ ನಾವು. ಈಗ ನಾನು ಲಟ್ಟಿಸ್ಕೊಂಡಿದ್ದೀನಿ. ಚಿರೀಸ್ ಅಕ್ಕಿ ಬೇಯಕ್ಕೂ ಬರಂಗಿಲ್ಲ, ಅಕ್ಕಿ ಬೇಯಲ್ಲ. ಯಾರು ಚಿನ್ನೆ? ತಗಿ ಬಾಗ್ಲಾಕ್ ಬಾ. ಚತುರ್ದಶಿದು ಹಬ್ಬ ಮಾಡಿದ್ವಿ. ಕರ್ಪೂರನ ಇವತ್ತು ಸಂಜೆ ಬನ್ನಿ ಹೋಗ್ಲಿಕ್ಕೆ. ಹೌದಾ? ಯಾರಮ್ಮ ಹೇಳಿದ್ರಾ? ಫ್ರೆಂಡ್ಸ್, ನಾವು ಏನು ಮಾಡಬೇಕು ಅಂದರೆ ದಂಡಿನ ನೀಟಾಗಿ ಬೇಯಿಸ್ಕೋಬೇಕು. ಹಸಿ ಬಿಸಿ ಇರಬಾರ್ದು. ಚಪಾತಿ ಯಾವಾಗಲೂ ಹಸಿ ಬಿಸಿ ಬೇಯಿಸ್ಬಾರ್ದು. ಹಾಗಾಗಿ ಒಂದು ಬಟ್ಟೆ ತೊಗೊಂಡು ಬೇಯಿಸ್ಬೇಕು. ನೋಡಿ ಎಲ್ಲ ಕಡೆ ಎಷ್ಟು ನೀಟಾಗಿ ಬೆಂದಿದೆ ಇದು ಚಪಾತಿ. ನಾವು ಈ ಟೈಮಲ್ಲಿ ಬೇಕಾದರೂ ಎಣ್ಣೆನ ಹಾಕ್ಕೋಬೋದು. ನಾನು ಆಮೇಲೆ ತುಪ್ಪ ಹಾಕೋದ್ರಿಂದ ಎಣ್ಣೆ ಹಾಕಿ ಬೇಯಿಸಂಗಿಲ್ಲ. ಹಾಂ, ಹಾಕ್ಕೋಬೇಡ. ಇದು ಎಷ್ಟು ನೀಟಾಗಿ ಬಿಚ್ಕೊಳ್ಳುತ್ತೆ, ಅದು ಒಂದು ಅಂಟ್ಕೊಳ್ಳಲ್ಲ. ನೋಡಿ, ಇವಾಗ ನೀಟಾಗಿ ಬಿಟ್ಕೊಳ್ಳುತ್ತೆ, ಒಂಚೂರು ಎಲ್ಲೂ ಅಂಟ್ಕೊಳ್ಳಲ್ಲ. ಯಾಕಂದರೆ ನಾವು ನೀಟಾಗಿ ಎಣ್ಣೆ ಸವರ್ಬೇಕು ಅದಕ್ಕೆ ಅಂದಾಗ ಅದು ನೀಟಾಗಿ ಬಿಟ್ಕೊಳ್ಳುತ್ತೆ. ಈಗ ನಾನು ಮೇಲೆ ಒಂದು ಸ್ವಲ್ಪ ತುಪ್ಪ ಸವರ್ತೀನಿ. ನಮ್ಮ ವಸಿಷ್ಠವ್ರು ಹಠ ಮಾಡ್ತಾರೆ, ಹಾಕೋ ಗೊತ್ತಿಲ್ಲ. ಅಷ್ಟೇ ಫ್ರೆಂಡ್ಸ್, ಸಖತ್ ಸ್ಮೂತ್ ಇರುತ್ತೆ. ನೀವು ಎಷ್ಟು ನಾಳೆವರೆಗೂ ಹಿಂಗೆ ಮೆತ್ತಗೆ ಇರುತ್ತೆ ಈ ಚಪಾತಿ. ಅವನು ಹಂಗೆ ತಿಳ್ಕೊಂಡಾರ, ಹಾಕ್ಕೊಂಡಾಳೆ ಅಂತ ಹೇಳಾಳೆ ಅಂತ. ಹಾಗೇನೆ ಮಾಡಬೇಕು ಫ್ರೆಂಡ್ಸ್. ಮತ್ತೆ ಏನು ಮಾಡಬೇಕು ಅಂದರೆ ಒಂದು ಚಪಾತಿ ಹಿಟ್ಟಿಗಾಗ ಹಿಟ್ಟನ್ನೇ 2 ಭಾಗ ಮಾಡ್ಕೊಂಡು ಮಾಡ್ಕೊಬೇಕು. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದಿರೋರಿಗಷ್ಟೇ ನಾನು ಇಲ್ಲಿ ಶೇರ್ ಮಾಡಿದ್ದು. ಸೇಮ್ ಅದೇ ಒಂದೇ ಸಲ ತೋರಿಸಿದ್ನಲ್ಲ, ಹಾಗೇ ಲಟ್ಟಿಸ್ಕೊಂಡು ಎಣ್ಣೆ ಹಾಕ್ಕೊಂಡು ಮಾಡಬೇಕಷ್ಟೆ. ಟೀಚರ್ ನೀಟಾಗಿ ಬರೀ ವಸಿಷ್ಠ. ಏನು ಅವಸರ ಐತೆ? ಅಯ್ಯೋ ರಾಮ. ನೋಡಿ ಫ್ರೆಂಡ್ಸ್, ಇದಿಷ್ಟು ವೇಸ್ಟಿಗಿದೆ. ಕ್ರಯಾನ್ಸ್ ಎಲ್ಲ ಯೂಸ್ ಮಾಡೋಂಗಿಲ್ಲ ಇವರು. ಇದೆಲ್ಲ ಈ ಕಸಕ್ಕೆ ಹಾಕೋದು. ಇನ್ನೂ ಎಷ್ಟೊಂದು ಕ್ರಯಾನ್ಸ್ ಪ್ಯಾಕೆಟ್ ಇದೆ, 1-2. ಇವ್ರಿಗೆ ನಮಗೆಲ್ಲ ಕ್ರಯಾನ್ಸ್ ಯೂಸ್ ಮಾಡೋಂಗಿತ್ತು ಅವಾಗ, ಇವ್ರಿಗೆ ಯೂಸ್ ಮಾಡೋಂಗಿಲ್ಲ ಇವರು. ನೋಡಿ, ಪೆನ್ಸಿಲ್ಗಳು ಇಷ್ಟಿಷ್ಟು ಮುಗಿದ ತಕ್ಷಣ ಕಸಕ್ಕೆ ಎಸಿತಾರೆ ಇವನ್ನ. ಹಾಂ, ಇವಕ್ಕೆಲ್ಲ ಏನು ಮಾಡ್ತಿದ್ವಿ ಅಂದರೆ ಈ ಥರ ಕ್ಯಾಪ್ಗಳು ಹಾಕ್ಕೊಂಡು ಬರಿತಿದ್ವಿ. ಪೆನ್ನಿನ ಕ್ಯಾಪ್ಗಳು ಹಾಕ್ಕೊಂಡು
ಉದ್ದ ಆಗೋದಲ್ವ ಅವಾಗ ಬರಿತಿದ್ವಿ. ಇವ್ರಿಗೆ ಇದು ಇಷ್ಟಿಷ್ಟು ಆದರೂ ಬರೆಯೋಂಗಿಲ್ಲ, ಇವರು ಹಿಡ್ಕೊಳಕ್ಕೆ ಬರಲ್ಲ ಅಂತಂದು ಕಸಕ್ಕೆ ಹಾಕಿರ್ತಾರೆ. ಏನು ಬರಬೇಕು? ಯಾರದು? ಯಾರವರು? SC ಸ್ಕೂಲ್ ಸ್ಪೆಲ್ಲಿಂಗ್ ಬರೀಬೇಕು. ನೀಟಾಗಿ ಬರೀ, ಅರ್ಜೆಂಟ್ ಮಾಡಬೇಡ. ಬರ್ದೆ ಇಲ್ಲಿ ಆ ಕಡೆ ಏನು ಲೈಬ್ರರಿ. MAD ಮೇಡ್ ಅಂದರೆ ಆಯಾ, ಆಯಾಗಳು ಇರ್ತಾವೆ. ಕಲರ್ ಎಲ್ಕಡೆ ಕಲರ್ ಇಲ್ಲಿ ಸ್ಕೂಲ್, ಇದು ಸ್ಕೂಲ್ ಬಸ್ ಫುಲ್ ಯೆಲ್ಲೋ ಕಲರ್ ಇರುತ್ತದೆ. ಫಸ್ಟ್ ಯೆಲ್ಲೋ ಕಲರ್ ಹಾಕ್ಬೇಕು. ಇನ್ನು ನೋಡಕ್ಕೆ ಇದ್ದಾರಲ್ಲ ಗ್ರೇ ಕಲರ್ ಹಾಕೊಂಡು